ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಸಮಾಜದ ಸೇವಕರಾದ ಶ್ರೀಕಾಂತ್ ವಂಟಿ ಅವರ ಹುಟ್ಟುಹಬ್ಬವನ್ನು ಕಲಬುರಗಿ ಹೊರವಲಯದ ಸೈಯದ್ ಚಿಂಚೋಳಿ ರಸ್ತೆಯಲ್ಲಿರುವ ಮಹಾದೇವಿ ತಾಯಿ ವೃದ್ಧಾಶ್ರಮದ ಹಿರಿಯ ಜೀವಿಗಳೊಂದಿಗೆ ವಿನೂತನವಾಗಿ ಆಚರಣೆ ಮಾಡಲಾಯಿತು. ಶ್ರೀಕಾಂತ್ ವಂಟಿ ಅಭಿಮಾನಿ ಬಳಗದ ಸದಸ್ಯರಾದ ವಿಜಯಕುಮಾರ್ ನಂದ್ಯಾಳ್ ನೇತೃತ್ವದಲ್ಲಿ ಶ್ರೀಕಾಂತ್ ವಂಟಿ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿಶೇಷವಾಗಿ ಆಚರಿಸಿದರು. ದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಮ್ಮ ಶ್ರೀಕಾಂತ್ ವಂಟಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಲಬುರಗಿ ಮಹಾನಗರದ ಸೈಯದ್ ಚಿಂಚೋಳಿ ರಸ್ತೆಯಲ್ಲಿರುವಂತಹ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಾರೆ. ಈ ಒಂದು ಮಹಾದೇವಿ ತಾಯಿ ವೃದ್ಧಾಶ್ರಮವು ಬಹಳ ವರ್ಷಗಳಿಂದ ಈ ಒಂದು ಬಡಬಗ್ಗರ ಸಲುವಾಗಿ ಹಾಗೂ ಮಕ್ಕಳಿಲ್ಲದಂತಹ ಅನಾಥ ತಂದೆ ತಾಯಿಯಂದಿರ ಸಲುವಾಗಿ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂತಹ ಸಹೋದರ ಅನಂತರಾಜ್ ಚೌಲಾ ಅವರ ನೇತೃತ್ವದಲ್ಲಿ ಒಂದು ವೃದ್ಧರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ನಮ್ಮ ಶ್ರೀಕಾಂತ್ ವಂಟಿ ಅಣ್ಣಾಜಿ ಅವರಿಂದ ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ಹುಟ್ಟುಹಬ್ಬವನ್ನು ಸದಾ ನಮ್ಮ ಎಲ್ಲ ಈ ಒಂದು ನಮ್ಮ ಶ್ರೀಕಾಂತ್ ವಂಟಿ ಅಭಿಮಾನಿ ಬಳಗದ ಸದಸ್ಯರು ಸದಾ ಅವರ ಜೊತೆ ಇರುವಂಥ ನಮ್ಮ ವಿಜಯಕುಮಾರ್ ನಂದ್ಯಾಳ್ ಅವರು ಇವತ್ತಿನ ಮಹಾಪ್ರಸಾದ ಅನ್ನದಾಸವನ್ನು ಮಾಡಿರ್ತಾರೆ. ಇವತ್ತು ನಮ್ಮ ಕಲಬುರಗಿನಲ್ಲಿ ನಾವು ಯಾವಾಗಲೂ ಸದಾ ಹೇಳ್ತಾ ಇರ್ತೇವೆ, ಯುವಕರು ನಮ್ಮ ಶ್ರೀಕಾಂತ್ ವಂಟಿ ಅಣ್ಣಾಜಿಯವರು ಮತ್ತು ಅಶ್ವಿನ್ ಸಂಕ ನಮ್ಮ ಕಲಬುರಗಿ ಎರಡು ಶರಣ ಬಸವೇಶ್ವರ ನಮ್ಮ ಗುರು ಶಿಷ್ಯರಿದ್ದಾರೆ. ಅದೇ ರೀತಿ ಇವರನ್ನು ನಾವು ಹೋಲಿಸ್ತೀವಿ. ಸದಾ ಒಂದು ಯುವಕರ ಕಣ್ಮಣಿಯಾಗಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಲಗೈ ಮಾಡಿದ್ದನ್ನು ಎಡಗೈ ಗೊತ್ತಾಗ್ಲಾರ್ದಂಗೆ ಸದಾ ಮಾಡ್ತಾ ಬಂದಾರೆ. ನಾವು ಪ್ರತ್ಯಕ್ಷ ಇದ್ದೆವು, ಬಟ್ ಅವ್ರು ಹೇಳ್ಕೊಬೇಡ್ರಿ ಯಾವುದೇ ರೀತಿಯಿಂದ. ನಮ್ದೇನು ಕಾರ್ಯ ಸೇವೆ ಮಾಡೋಣ, ಹೇಳಿ ಮಾಡೋದು ದೊಡ್ಡದಲ್ಲ, ಹೇಳಾರ್ದಂಗೆ ಮಾಡ್ಬೇಕನ್ನುವಂಥದ್ದು ಅವ್ರದ್ದೊಂದು ಸಿದ್ಧಾಂತ ಅದ ರೀ. ಸದಾ ಮಾಡ್ತಾ ಇರ್ತಾರೆ. ಕೇವಲ ಹುಟ್ಟುಹಬ್ಬ ಅಷ್ಟೇ ಅಲ್ಲ, 12 ಮಹಿನಾ ನಾವು ಸದಾ ನೋಡ್ತಾ ಇರ್ತೇವೆ. ನಮ್ಮ BSSO ಗ್ರೂಪ್ನ ಎಲ್ಲ ಸದಸ್ಯರು ಕೂಡ ಅವ್ರ ಜೊತೆಗಿದ್ದೇವೆ. ಯಾವಾಗಲೂ ಪ್ರತಿ ತಿಂಗಳು ಏನಾದರೂ ಒಂದು ಸಮಾಜ ಸೇವಾ ಅನ್ನದಾಸೋಹ ನಡೀತಾನೆ ಮಾಡ್ತಾನೆ ಇರ್ತಾರೆ. ಅವ್ರು ಯಾವಾಗಲೂ ಅನ್ನದಾನ ಮಾಡಿದ್ದನ್ನು ಹೇಳಿಲ್ಲ ಇನ್ನೋರ್ಗೂ, ನಾವೇ ಹೆಮ್ಮೆಯಿಂದ ಹೇಳ್ತೇವೆ ಅಷ್ಟೇ. ಅದಕ್ಕಿಂತ ನಮ್ಮ ಇವತ್ತಿನ ಹುಟ್ಟುಹಬ್ಬದ ವಿಶೇಷ ದಿನ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಆರಾಧ್ಯ ದೇವ ಅಪ್ಪ ಶರಣ ಬಸವೇಶ್ವರು, ಬುದ್ಧ, ಬಸವ, ಅಂಬೇಡ್ಕರ್ ಸದಾ ಅವರಿಗೆ ಆಯುರಾರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು, ಸಿರಿ ಸಂಪತ್ತನ್ನು ಕೊಟ್ಟು, ಅವರ ಬೆಳವಣಿಗೆಯಲ್ಲಿ ರಾಜಕೀಯ ರಂಗದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಅಭಿವೃದ್ಧಿ ಆಗಲಿ, ಯುವಕರ ಕಣ್ಮಣಿಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಾ ಅಣ್ಣಾಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಎಲ್ಲ ನನ್ನ ಸಹೋದರ ಬಳಗದ ವತಿಯಿಂದ ಬರೀಬಾರದು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ತಿಳಿಸುತ್ತಾ, ಇದೇ ರೀತಿಯಾಗಿ ಈ ಕೈ ಕೊಡುವ ಆಸ್ತಿ ಆಗಲಿ ಅನ್ನುವಂಥ ಈ ಒಂದು ಸಿದ್ಧಾಂತದ ಮೇರೆಗೆ ಸದಾ ಅವರು ಸಮಾಜ ಸೇವಕರಾಗಿ ದುಡಿಲಿ, ಸಮಾಜ ಸೇವೆಯಲ್ಲಿ ಎತ್ತಿದ ಕೈ ಆಗಲಿ ಅಂತ ನಾವು ಕೂಡ ಶುಭ ಹಾರೈಸುತ್ತಾ, ಇವತ್ತಿನ ಈ ಒಂದು ವೃದ್ಧಾಶ್ರಮದಲ್ಲಿ ತಾವು ಎಲ್ಲ ತಾಯಂದಿರುಗಳ ಜೊತೆಗೆ ನೋಡ್ರಿ, ಮಕ್ಕಳು ಇದ್ದವರು ಕೂಡ ಇದ್ದಿದ್ದಾರೆ, ಮಕ್ಕಳು ಇರಲಾರ್ದವರು ಕೂಡ ತಂದೆ ತಾಯಂದಿಗಳಿದ್ದಾರೆ. ಅಂಥವರಿಗೆ ಕೂಡ ನಿರ್ಗತಿಕರನ್ನ ಇವತ್ತು ಪ್ರಸಾದ ಸೇವೆಯನ್ನು ತಮ್ಮದೇ ಆದಂಥ ಒಂದು ಇದರಲ್ಲಿ ಮಾಡಿರ್ತಾರೆ. ಅವ್ರಿಗೆ ಇನ್ನೂ ದೇವರ ಕರುಣಿಸಲಿ, ಹೆಚ್ಚಿನ ಕೊಡುವಂಥ ಆಸ್ತಿ ಆಗಲಿ ಅನ್ನುವಂಥ ಸಂದರ್ಭದಲ್ಲಿ ಹೇಳುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಂತರ ಕಲಬುರಗಿ ಆರಾಧ್ಯ ದೈವ ಶರಣಬಸವೇಶ್ವರರ ಸಂಸ್ಥಾನದ ಡಾಕ್ಟರ್ ಅಲ್ಲಂಪ್ರಭು ದೇಶಮುಖ್ ಅವರಿಗೆ ಫಗು ಹಳಕಟ್ಟಿ ಅವರ ಜನ್ಮೋತ್ಸವದ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್
ಹಾಗೂ ಶರಣರ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ಜೇವರ್ಗಿಯಲ್ಲಿ ವಚನ ಸೇವಾ ರತ್ನ ಪ್ರಶಸ್ತಿ ಲಭಿಸಿರುವ ಹಿನ್ನೆಲೆ ಡಾಕ್ಟರ್ ಅಲ್ಲಂ ಪ್ರಭು ದೇಶ್ಮುಖ್ ಅವರಿಗೆ ಶ್ರೀಕಾಂತ್ ವಂಟಿ ಹಾಗೂ ಅಶ್ವಿನ್ ಸಂಕ ಅವರ ಅಭಿಮಾನಿ ಬಳಗದ ಸದಸ್ಯರುಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಹಾರಾಜ್ ಕಿ ಜೈ. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮಹಾರಾಜ್ ಕಿ ಜೈ. ನಂತರ ಡಾಕ್ಟರ್ ಅಲ್ಲಂ ಪ್ರಭು ದೇಶ್ಮುಖ್ ಅವರು ಶ್ರೀಕಾಂತ್ ವಂಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು ಹಾಗೂ ಇದೇ ವೇಳೆ ಅಶ್ವಿನ್ ಸಂಕ ಅವರಿಗೂ ಕೂಡ ಸನ್ಮಾನಿಸಿ ಶುಭ ಹಾರೈಸಿದರು. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಅಪ್ಪ ಶರಣಬಸವೇಶ್ವರ ಸಂಸ್ಥಾನದ ಕುಡಿ ಡಾಕ್ಟರ್ ಅಲ್ಲಂ ಪ್ರಭು ದೇಶ್ಮುಖ್ ಅಪ್ಪಾಜಿಯವರಿಗೆ ನಮ್ಮ ಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಹಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಶರಣರ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ವಚನ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ನಮ್ಮ ಮಹಾದಾಸೋಹ ಮಹಾಮನೆತನದ ಕುಡಿ ಡಾಕ್ಟರ್ ಅಲ್ಲಂ ಪ್ರಭು ದೇಶ್ಮುಖ್ ಅವರಿಗೆ ವಚನ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿರುತ್ತಾರೆ. ಅದರ ಪ್ರಯುಕ್ತವಾಗಿ ನಮ್ಮ ಕಲಬುರಗಿಯ ಯುವ ಮುಖಂಡರಾದಂಥ ನಮ್ಮ ಸಹೋದರ ಶ್ರೀಕಾಂತ್ ವಂಟಿ ಹಾಗೂ ಅಶ್ವಿನ್ ಸಂಕ ಅವರ ನೇತೃತ್ವದಲ್ಲಿ ಮಹಾಮನೆತನದ ಮಹಾದಾಸೋಹದಲ್ಲಿ ಡಾಕ್ಟರ್ ಅಲ್ಲಂ ಪ್ರಭು ದೇಶ್ಮುಖ್ ಅಪ್ಪಾಜಿಯವರಿಗೆ ಶ್ರೀಕಾಂತ್ ವಂಟಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅಪ್ಪಾಜಿಯವರಿಗೂ ಕೂಡ ಆ ಒಂದು ಪ್ರಶಸ್ತಿ ವಿತರಣೆ ಪ್ರದಾನ ಮಾಡಿದ್ದ ಪ್ರಯುಕ್ತವಾಗಿ ಅವರಿಗೂ ಕೂಡ ಸನ್ಮಾನ ಇಟ್ಕೊಂಡಿರ್ತಾರೆ. ನಮ್ಮ ಶ್ರೀಕಾಂತ್ ವಂಟಿ ಹಾಗೂ ಅಶ್ವಿನ್ ಸಂಕ ಎಲ್ಲ ಗೆಳೆಯರ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ಅವ್ರದ್ದು ಕೂಡ ಹುಟ್ಟುಹಬ್ಬದ ಪ್ರಯುಕ್ತ ಪೂಜ್ಯ ಅಪ್ಪಾಜಿಯವರ ಮತ್ತು ಮಾತಾಜಿಯವರ ಆಶೀರ್ವಾದ ಪಡೆದುಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ. ಅವರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅಪ್ಪಾಜಿಯವರು ಒಂದು 4 ಮಾತಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾದ ಕಲಬುರಗಿ ಮಹಾದಾಸೋಹ ಶ್ರೀ ಶರಣಬಸವೇಶ್ವರರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ, ವಿದ್ಯಾ ಭಂಡಾರಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅಜ್ಜಾರಿಯವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ, ಅನ್ನಪೂರ್ಣೇಶ್ವರಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವಾಜಿಯವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ, 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೀಕಾಂತ್ ವಂಟಿ ಅಣ್ಣವರಾಗಲಿ, ಅಶ್ವಿನ್ ಅಣ್ಣವರಾಗಲಿ, ಚಂದ್ರಕಾಂತ್ ಅಣ್ಣವರಾಗಲಿ, ಅಡ್ವೊಕೇಟ್ ಸಾಹೇಬರು ಎಲ್ಲರೂ ನನಗೆ ಬಂದು ನೀವು ಭಾಳ ನನಗೆ ಸನ್ಮಾನ ಮಾಡಿದ್ರಿ, ನನಗೆ ಭಾಳ ತುಂಬ ಪ್ರೀತಿ ಕೊಟ್ಟಿದ್ರಿ. ನಾನು ತಮ್ಮೆಲ್ಲರಿಗೂ ಧನ್ಯವಾದ ಕೇಳ್ಕೊತೀನಿ. ಅದಕ್ಕೆ ಶ್ರೀಕಾಂತ್ ವಂಟಿ ಅಣ್ಣವರು ಇವತ್ತು ಹುಟ್ಟುಹಬ್ಬ ಇದೆ. ನಾನು ಶರಣರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ತಮಗೆ ಐಶ್ಯ ಆರೋಗ್ಯ ಸುಖ ಸಮೃದ್ಧಿ ಎಲ್ಲ ತುಂಬಿಕೊಡಲಿ, ಇನ್ನೂ ಯಶಸ್ವಿಯಾಗಿ ನೀವು ಬೆಳೀರಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಫೋಟೋ ತೆಗೀರಿ, ಅಲ್ಲಿ ವೈರಲ್ ಮಾಡಮಲ್ಲಿ. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಕಾಂತ್ ಕಾಳ್ಗಿ, ವಿಜಯಕುಮಾರ್ ನಂದ್ಯಾಳ್, ಸಚಿನ್ ನಂದ್ಯಾಳ್, ಶಿವಂ ಉದ್ನೂರ್, ಅವಿನಾಶ್ ವಂಟಿ, ಸಿದ್ಧಾರ್ಥ್ ಸಂಕ, ಶ್ಯಾಮ್ ಮೂಲಭಾರತಿ, ಪರಶು ನಾಟಿಕರ್, ನಾಗರಾಜ್ ಮೈಸಲ್ಗಿ, ಮಲ್ಲು ದೊಡ್ಮನಿ, ರಾಕೇಶ್ ಬಿರಾದರ್, ನಿಖಿಲ್ ಹಿರಾಪುರ್, ಕುಮಾರಸ್ವಾಮಿ ಕಳ್ಳಿಮಠ್, ಶರಣು ಬಸ್ತಿ, ಭಾಗ್ಯವಂತ್ ಅನ್ಶೆಟ್ಟಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು.